ಶ್ರೀ ಮಾಲತೇಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ ಶ್ರೀ ನೀಲಕಂಠ ಗುರುಜಿ. ಜನ್ಮಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು. ನಕ್ಷತ್ರ ದೋಷ, ಋತುಮತಿ ದೋಷ, ಸರ್ಪದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು. ಸರಳ ವಾಸ್ತವಿಕವಾಗಿ ಸಂಪರ್ಕಿಸಿರಿ. ಇನ್ನು ಭೇಟಿಯ ಸಮಯ 9:30 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ, ಸಾಯಂಕಾಲ 5:30 ರಿಂದ ರಾತ್ರಿ 9:30 ವಿಳಾಸ: ಶಿವನಾಗ ಬಡಾವಣೆ, 3ನೇ ಕ್ರಾಸ್, ಮನೆ ನಂಬರ್ 79/9, ತಿಮ್ಸಾಗರ್ ರೋಡ್, ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ, ಬನ್ನಿ ಮಹಾಕಾಳಿ ಗುಡಿ ಹತ್ತಿರ, ನೇಕಾನ್ ನಗರ್, ಹಳೆ ಹುಬ್ಬಳ್ಳಿ. ಹಣಕ್ಕಾಗಿ ಅಲ್ಲ, ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ. ಮೊಬೈಲ್ ನಂಬರ್ 9901713668 9535951307. ದ್ವಾದಶ ರಾಶಿಯವರ ವಾರ ಭವಿಷ್ಯ. ಜ್ಯೋತಿಷ್ಯ ಪಂಡಿತ ಶ್ರೀ ನೀಲಕಂಠ ಗುರುಜಿ ಅವರಿಂದ ವಾರ ಭವಿಷ್ಯ. ಪ್ರತಿ ವಾರ ಬರ್ತಿದ್ದಂತೆ ಈ ವಾರ ನಮ್ಮ ಭವಿಷ್ಯವನ್ನ ತೆಗೆದುಕೊಳ್ಳುವ ಕುತೂಹಲವಿರುತ್ತದೆ. 12 ರಾಶಿಯವರ ಭವಿಷ್ಯ ತೆಗೆದುಕೊಳ್ಳೋಣ. ಏಪ್ರಿಲ್ 4ನೇ ವಾರ 12 ರಾಶಿಗಳ ಭವಿಷ್ಯ ತುಂಬಾ ಉತ್ತಮವಾಗಿದೆ. ಈ ವಾರದ ಚಂದ್ರನ ಸಂಚಾರ ಪೂರ್ವಾಷಾಢ ನಕ್ಷತ್ರದಿಂದ ಅಶ್ವಿನಿಯವರೆಗೆ ಇರುತ್ತದೆ. ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಬಹಳ ಸಪ್ತಮಿಯಿಂದ ಅಮಾವಾಸ್ಯವರೆಗೆ, ಅಂದರೆ 20-4-2025 ರಿಂದ 27-4-2025 ದ್ವಾದಶಿ ರಾಶಿಗಳ ಜಾತಕ ಹೀಗಿದೆ. ಮೇಷರಾಶಿ. ಈ ವಾರದಲ್ಲಿ ಚಂದ್ರನ ಗ್ರಹ ಮೇಷರಾಶಿಯ 9, 10, 11ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಶುಭ ಫಲ ತಂದುಕೊಡಲಿದೆ. ಈ ಸಮಯದಲ್ಲಿ ಹಣದ ಖರ್ಚು ಹೆಚ್ಚಾದರೂ ಆರ್ಥಿಕ ಲಾಭದಿಂದ ತೊಂದರೆ ಆಗುವುದಿಲ್ಲ. ವೃತ್ತಿಯಲ್ಲಿ ಏರಿಳಿತಗಳು ಕಂಡುಬರಲಿವೆ. ಪ್ರತಿಯೊಂದು ಹೆಜ್ಜೆಯನ್ನ ಎಚ್ಚರಿಕೆಯಿಂದ ಇಡಿ. ಒತ್ತಡಗಳು ನಿಮ್ಮನ್ನ ಸಾಕಷ್ಟು ಬಾಧಿಸಲಿವೆ. ನಿಮಗೆ ತುಂಬಾ ಬೇಕಾದವರಿಂದಲೇ ಅವಮಾನಕ್ಕೆ ಒಳಗಾಗುವಿರಿ. ಇವೆಲ್ಲವನ್ನ ಜಯಿಸುವ ಶಕ್ತಿ ನಿಮಗೆ ಸಿಗಲಿದೆ. ಶತ್ರುಗಳನ್ನ ಹಿಂದಕ್ಕೆ ಮುಂದೆ ನೀವು ಸಾಗುತ್ತದೆ. ಪ್ರತಿ ಶುಕ್ರವಾರ ಸಂಜೆ ಪುಟ್ಟ ಹೆಣ್ಣು ಮಕ್ಕಳಿಗೆ ಸಿಹಿಯನ್ನ ಹಂಚಿರಿ. ವೃಷಭ ರಾಶಿ. ಈ ವಾರದಲ್ಲಿ ಚಂದ್ರನು ವೃಷಭ ರಾಶಿಯ 9, 10, 11ನೇ ಮನೆಗೆ ಸಂಚಾರ ಮಾಡುವುದರಿಂದ ಮನಸ್ಸಿನಲ್ಲಿ ಉಲ್ಲಾಸವಿರುತ್ತದೆ. 3ನೇ ಮನೆಯ ಕುಜ, 11ನೇ ಮನೆಯ ರಾಹು ನಿಮ್ಮಲ್ಲಿ ಸಾಧನೆ ಕಿಚ್ಚನ್ನ ಹೆಚ್ಚಿಸುತ್ತಾರೆ. ಹಣದ ಹರಿವು ಉತ್ತಮ. ಲಾಭ ಸ್ಥಾನದಲ್ಲಿ ಶುಕ್ರ, ಶನಿ ಇಬ್ಬರು ನಿಮ್ಮ ಭಾಗ್ಯಗಳನ್ನು ಹೆಚ್ಚಿಸುತ್ತಾರೆ. ಪ್ರತಿದಿನ ನವಗ್ರಹಗಳ ಮಂತ್ರ ಜಪ ಮಾಡಿರಿ. ಮಿಥುನ ರಾಶಿ. ಈ ವಾರ ಮಿಥುನ ರಾಶಿಯವರಿಗೆ ಒಳ್ಳೆಯದರ ಜೊತೆಗೆ ಕೆಟ್ಟತನ ಸಮವಾಗಿರುತ್ತದೆ. ಯಾವುದೂ ಹೆಚ್ಚಿಲ್ಲ, ಯಾವುದೂ ಕಡಿಮೆ ಇಲ್ಲ. ಗ್ರಹಗಳು ಮಿಥುನ ರಾಶಿಗೆ ಒಳಿತಾಗುವ ಸ್ಥಾನದಲ್ಲಿ ಇಲ್ಲ, ಹಾಗೆ ಕೂಡ ಕೆಡಕಾಗುವ ಸ್ಥಾನದಲ್ಲಿ ಕೂಡ ಇಲ್ಲ. ಹೀಗಾಗಿ ಆರ್ಥಿಕ ಅಭಿವೃದ್ಧಿಗೆ ಕೊಂಚ ಕಾಯಬೇಕು. ಈಗ ಸ್ವಲ್ಪ ಒತ್ತಡಗಳು ಇರುತ್ತವೆ. ಸೂರ್ಯ ಲಾಭ ಸ್ಥಾನದಲ್ಲಿ ಇರುವುದೊಂದೇ ನಿಮಗೆ ಈಗ ಲಾಭ ತರುವ ಸಂಗತಿ. ಪ್ರತಿದಿನ ಹಸುವಿಗೆ ಆಹಾರ ಹಾಕಿರಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಮಂತ್ರ ಜಪ ಮಾಡಿರಿ. ಕರ್ಕಾಟಕ ರಾಶಿ. ಕಟಕ ರಾಶಿಯ 9ನೇ ಮನೆಯಲ್ಲಿ ಶುಕ್ರ, ಶನಿ, ಬುಧ ಇದ್ದರೆ 11ನೇ ಮನೆಯಲ್ಲಿ ಗುರು, 10ರಲ್ಲಿ ಉಚ್ಚ ಸ್ಥಾನದಲ್ಲಿ ಸೂರ್ಯ ಇದ್ದಾನೆ. ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇರುವುದರಿಂದ ಸಮಯ ಚೆನ್ನಾಗಿದೆ. ಅಂದುಕೊಂಡ ಕೆಲಸ ಕಾಲಮಿತಿಯಲ್ಲಿ ಮುಗಿಸುತ್ತೀರಿ. ವಿಹಾರ ಯಾತ್ರೆಯ ಭಾಗ್ಯ ಇದೆ. ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ. ಹೊಸ ಯೋಜನೆಗಳು ನಿಮ್ಮನ್ನ ಅರಸಿ ಬರುತ್ತವೆ. ವೃತ್ತಿಯಲ್ಲಿ ಆರಾಮದಾಯಕವಾಗಿ ಕೆಲಸ ಮಾಡುವಿರಿ. ಸೋಮವಾರ ಶ್ರೀ ಶಿವನಿಗೆ ಭಸ್ಮ ಅಭಿಷೇಕ ಮಾಡಿಸಿರಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈಗ ಅಷ್ಟಮ ಶನಿ ಪ್ರಾರಂಭವಾಗಿದೆ. ಇಕ್ಕಟ್ಟುಗಳು ಎದುರಾಗುತ್ತವೆ. ಅಡೆತಡೆ, ಬಂಧುಗಳಿಂದ ನಿಷ್ಠೂರ, ಹಣಕಾಸಿನ ಏರಿಳಿತ, ಅನಾರೋಗ್ಯ, ವೃತ್ತಿಯಲ್ಲಿ ಒತ್ತಡಗಳು ಎಲ್ಲವೂ ಕೂಡ ಇವೆ. ಎಲ್ಲವನ್ನ ನಿಭಾಯಿಸಲಾಗದೆ ಸಹನೆ ಕಳೆದುಕೊಳ್ಳುವ ಪ್ರಸಂಗ ಬರುತ್ತದೆ. ಆದರೆ ಗಾಬರಿ ಬೇಡ. ಮೇ 15ರ ನಂತರ ಪರಿಸ್ಥಿತಿ ತಿಳಿಯಾಗುತ್ತದೆ. ಶ್ರೀ ಶನಿ ಭಗವಂತನಿಗೆ ಎಳ್ಳೆಣ್ಣೆ ದೀಪ ಬೆಳಗಿಸಿರಿ. ಪ್ರತಿದಿನ ಶನಿ ಭಗವಂತನ ಜಪ ಮಾಡಿರಿ. ಕಪ್ಪು ಬಟ್ಟೆ, ಕರಿಯಳು ದಾನ ಮಾಡಿರಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರ 6ನೇ ಮನೆಯಿಂದ 7ನೇ ಮನೆಗೆ ಬಂದಿದ್ದಾನೆ ಶನಿ. 7ನೇ ಮನೆಯಲ್ಲಿ ಶನಿ ಇರುವುದರಿಂದ ಲಾಭವಿಲ್ಲದಷ್ಟು ಕೂಡ ನಷ್ಟವಿಲ್ಲ. ಆರೋಗ್ಯ ಕೈ ಕೆಡುವ ಸಾಧ್ಯತೆ ಕೂಡ ಇದೆ. ತುಂಬಾ ಸೀರಿಯಸ್ ಆಗಬಹುದು. ಹೀಗಾಗಿ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸಿ. ಕೆಲವು ದಿನಗಳ ನಂತರ ರಾಹು ಕೇತುಗಳು ಕ್ರಮವಾಗಿ ಕುಂಭ ಮತ್ತು ಸಿಂಹರಾಶಿಗೆ ಬಂದಾಗ ನಿಮಗೆ ಶುಭ ಫಲ ದೊರೆಯುತ್ತದೆ. ಪ್ರಸ್ತುತ ಆರೋಗ್ಯದ ಬಗ್ಗೆ ನಿಗಾವಹಿಸಿ. ಪ್ರತಿದಿನ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡಿರಿ. ಮಧ್ಯಾಹ್ನ ಕಾಗಿಗೆ ಆಹಾರವನ್ನ ಹಾಕಿರಿ. ತುಲಾರಾಶಿ. ತುಲಾರಾಶಿಯವರಿಗೆ ಈಗ ಪಂಚಮ ಶನಿಯ ಕಾಟ ಮುಗ್ದಿದೆ. ಇನ್ನೇನು ಗುರುಬಲ ಬರಲಿದೆ. ನಿಮ್ಮ ಕಷ್ಟಗಳು, ಸಂಕಟಗಳು ಪರಿಹಾರವಾಗುವ ಸಮಯ. ಈ ವಾರದ ಚಂದ್ರನ ಸಂಚಾರ ನಿಮಗೆ ಶುಭ ಫಲ ನೀಡುತ್ತದೆ. ಲಾಭ ಸ್ಥಾನಕ್ಕೆ ಬಂದಾಗ ಇನ್ನೂ ಹೆಚ್ಚಿನ ಲಾಭ ಸಿಗಲಿದೆ. ಈಗ ಒಳ್ಳೆ ಕಾಲ. ನಿಮಗೆ ಬಹಳ ವಿಷಯಗಳಲ್ಲಿ ಶುಭ ಫಲ ಸಿಗುತ್ತದೆ. ಶುಕ್ರವಾರ ದುರ್ಗಾ ಮಾತೆಗೆ ಉಡಿ ತುಂಬಿ ಸಿಹಿ ಹಂಚಿ ಬನ್ನಿರಿ. ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿ 5ನೇ ಮನೆಯಲ್ಲಿ 4 ಗ್ರಹಗಳಿದ್ದು ರಾಜಯೋಗ ಇದೆ. 6ನೇ ಮನೆಯ ಸೂರ್ಯ ಸಹ ಪರಾಕ್ರಮ ಹೆಚ್ಚು ಮಾಡ್ತಾನೆ. 7ನೇ ಗುರು ಸತ್ಫಲಗಳನ್ನ ಕೊಡ್ತಾನೆ, ಆದಾಯ ಹೆಚ್ಚಿಸುತ್ತಾನೆ. ವೃತ್ತಿಯಲ್ಲಿ ಏಳಿತ ಇದೆ. 11ರ ಕೇತು ಸಹ ಈಗ ನಿಮಗೆ ಶುಭ ಕಾರಕಣಿಯಾಗಿದ್ದಾನೆ. ಪ್ರತಿದಿನ ಹನುಮಾನ ಚಾಲಿಸ ಪಠಿಸಿರಿ. ಧನು ರಾಶಿ 4ನೇ ಮನೆಯಲ್ಲಿ 4 ಗ್ರಹಗಳಿದ್ದು ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. 6ನೇ ಮನೆಯ ಗುರು ಮಾನಸಿಕ ಒತ್ತಡ ಕೊಡುತ್ತಾನೆ. ಆರೋಗ್ಯದಲ್ಲಿ ಏರುಪೇರು ಇದೆ. ಕೊಂಚ ಸಮಯದ ನಂತರ ಗುರು 7ನೇ ಮನೆಗೆ ಬಂದಾಗ ನಿಮಗೆ ಶುಭ ಫಲ ಇವೆ. ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಫಲ. ಉನ್ನತ ವ್ಯಾಸಂಗಕ್ಕೆ ಅನುಕೂಲ. ವಿದೇಶ ಪ್ರವಾಸ ಯೋಗ. ವಿಷ್ಣು ಸಹಸ್ರನಾಮ ಜಪ ಮಾಡಿರಿ. ಮಕರ ರಾಶಿ ಗುರು 5ನೇ ಮನೆಯಲ್ಲಿ ಶುಭ ಫಲ ಕೊಡುತ್ತಾನೆ. ಸಾಡೆ ಸಾಧ್ಯ ಮುಕ್ತಿದೆ. ಶನಿಯ 3ನೇ ಮನೆಯ ಪ್ರವೇಶ ಲಾಭದಾಯಕವಾಗಲಿದೆ. ವೃತ್ತಿಯಲ್ಲಿ ಯಶಸ್ಸು ಇದೆ. ಇನ್ನು ಬಡ್ತಿ ಕೂಡ ಹೆಚ್ಚಳವಾಗುತ್ತದೆ. ಹೊಸ ಉದ್ಯೋಗ, ಇನ್ನು ಶುಭ ಸುದ್ದಿ ಸಿಗಲಿದೆ. ವಿದೇಶ ಪ್ರಯಾಣ ಇದೆ. ಎಲ್ಲ ವಿಧದಲ್ಲೂ ಕೂಡ ಅನುಕೂಲಗಳಿವೆ. ಒಂದು ಸಲ ಸರ್ಪ ಶಾಂತಿ ಪರಿಹಾರ ಮಾಡಿಕೊಳ್ಳಿರಿ. ಕುಂಭರಾಶಿ 2ನೇ ಮನೆಯಲ್ಲಿ 4 ಗ್ರಹಗಳಿದ್ದು ನಿಮಗೆ ಕೌಟುಂಬಿಕ ಸೌಖ್ಯ, ಧನಾಗಮನ ಉತ್ತಮವಾಗಿದೆ. ವಿಹಾರ ಪ್ರವಾಸದ ಅವಕಾಶಗಳಿಗೆ ಒತ್ತಡ ಕಡಿಮೆಯಾಗಿದೆ. ಕಂಕಟ್ಟಾಗಿರುವ ಸಮಸ್ಯೆಗಳಿಗೆ ಈಗ ಪರಿಹಾರ ಮಾರ್ಗ ಗೋಚರಿಸುತ್ತದೆ. ವೃತ್ತಿಯಲ್ಲಿ ಬಡತಿ ಇದೆ. ಆದರೆ ಸಾಡೆ ಶನಿಯ ಪ್ರಭಾವ 2.5 ವರ್ಷಗಳು ಇರುವುದರಿಂದ ತೊಂದರೆ ಯಾವ ರೂಪದಲ್ಲಿ ಕೂಡ ಬೇಕಾದರೂ ಬರಬಹುದು. ಮುನ್ನೆಚ್ಚರಿಕೆ ಅಗತ್ಯವಾಗಿದೆ. ಮಂಗಳವಾರ ಮಂಗಗಳಿಗೆ ಆಹಾರ ಹಾಕಿರಿ. ಶ್ರೀ ಆಂಜನೇಯ ಸ್ವಾಮಿ ಕುಂಕುಮಾರ್ಚನೆ ಮಾಡಿಸಿರಿ. ಮೀನರಾಶಿ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ. ಸಾಡೆ ಸಾತಿಯ ಮಧ್ಯಭಾಗದಲ್ಲಿದ್ದೀರಿ. ಇನ್ನು ಕೆಲವು ಕಾಲ ಒತ್ತಡ ಅನುಭವಿಸಬೇಕಾಗಬಹುದು. ರಾಹು ನಿಮ್ಮ ರಾಶಿ ಬಿಟ್ಟು ಕುಂಭಕ್ಕೆ ಪ್ರವೇಶವಾದಾಗ ಆರೋಗ್ಯ ಸುಧಾರಣೆ, ಹಣಕಾಸಿನ ಖರ್ಚಿದೆ. ನೀವೇ ವಿವೇಚನೆಯಿಂದ ನಿಭಾಯಿಸಬೇಕು. 6ನೇ ಮನೆಗೆ ಕೇತು ಬಂದಾಗ ಹಣಕಾಸಿನ ಸ್ಥಿತಿ ಸುಧಾರಣೆ. ಗುರುಗಳ ಆಶೀರ್ವಾದ ಪಡೆದು ಬಟ್ಟೆ ದಾನ ಮಾಡಿರಿ. ಪ್ರತಿದಿನ ಶ್ರೀ ಶನಿ ಭಗವಂತನ ಮಂತ್ರ ಜಪ ಮಾಡಿರಿ.